Good morning, students. I am Ramakrishna, your English communication and grammar teacher, and our school is Daffodils School for Excellence, 25th Cross, Tumkur. So, this is my 7th class probably. In our previous classes, we discussed about methods. We learned some rhymes. So the purpose of creating those rhymes and learning them, asking students to learn them, was to make learning of grammar somewhat easy. And I have told you, if you learn these 5, 6 or 7 rhymes, speaking, writing English in a proper way, in a grammatically correct way, becomes very easy for you. And at the same time, I have told you that if a student learns these rhymes, he gains the ability to construct thousands of sentences. Even a student of 4th standard, 5th standard, he can very easily understand how to use the auxiliary verb, where to use them, how to use the modals, where to use them, what kind of verbs they have to use, what forms of verbs, whether present tense or past participle or present participle. These things become very clear for them. Actually, these are the things which create lot of problems for the students in learning English, in speaking English and writing English. So, these things remove those difficulties for the students and make their learning a happy experience. And I said, as I told previously, a student can construct a large number of sentences, thousands of sentences. So when I make such a claim, it is my duty to prove that what I am saying is true. I have to substantiate my claim. ನಾನೀಗ ಈ ಪದ್ಯಗಳನ್ನು ಕಲಿಯುವ ಮುಖಾಂತರ ಒಂದು ಮಗು ಆಕ್ಸಿಲರಿ ವರ್ಬ್ಗಳನ್ನ ಹೇಗೆ ಬಳಸಬೇಕು, ಎಲ್ಲಿ ಬಳಸಬೇಕು, ಮೊಡಲ್ಸ್ ಅನ್ನ ಎಲ್ಲಿ ಬಳಸಬೇಕು, ಹೇಗೆ ಬಳಸಬೇಕು, ಯಾವ ರೂಪದ ಕ್ರಿಯಾಪದವನ್ನ ವರ್ಬ್ ಅನ್ನ ಬಳಸಬೇಕು, ಪ್ರೆಸೆಂಟ್ ಪಾರ್ಟಿಸಿಪಲ್ ಬಳಸಬೇಕಾ, ಸಿಂಪಲ್ ಪ್ರೆಸೆಂಟ್ ಫಾರ್ಮ್ ಬಳಸಬೇಕಾ, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಬಳಸಬೇಕಾ, ಈ ತರ ಅದಕ್ಕೆ ಒಂದು ಐಡಿಯಾ ಬಂದ್ಬಿಡುತ್ತೆ, ಸುಲಭವಾಗಿ ಅರ್ಥ ಆಗಿರ್ತದೆ ಅದಕ್ಕೆ, ಮತ್ತು ಅದಕ್ಕೆ ತುಂಬಾ ವಾಕ್ಯಗಳನ್ನ ರಚನೆ ಮಾಡೋ ಶಕ್ತಿ ಬರುತ್ತೆ ಅಂತ ನಾನು ಹೇಳಿದೆ. ಸುಮ್ಮನೆ ಹೇಳಿದ್ರೆ ನಿಮಗೆ ನಂಬೋದು ಕಷ್ಟ ಆಗುತ್ತೆ. ನಾನು ಅದನ್ನು ಸಾಬೀತು ಮಾಡಬೇಕು. ಐ ಹ್ಯಾವ್ ಟು ಪ್ರೂವ್ ಇಟ್ ಅಂಡ್ ನೌ ಐ ಆಮ್ ಗೋಯಿಂಗ್ ಟು ಪ್ರೂವ್ ಇಟ್ ನೌ ಅಂಡ್ ಹಿಯರ್ ಇನ್ ಫ್ರಂಟ್ ಆಫ್. ಈಗ ನಿಮ್ಮ ಎದುರಿನಲ್ಲೇ ನಾನು ಇದನ್ನ ಕಲಿಯುವ ಮುಖಾಂತರ, ಈ ಹಾಡುಗಳನ್ನು ಕಲಿಯುವ ಮುಖಾಂತರ ಒಂದು ಮಗು ಸುಲಭವಾಗಿ ವಾಕ್ಯಗಳ ರಚನೆಯನ್ನು ಕಲಿಯಬಹುದು ಅಂತ ಈಗ ನಾನು ಸಾಬೀತು ಮಾಡಕ್ ಹೊರಟಿದ್ದೀನಿ. ನೋಡಿ, ಈಗ ನೋಡಿ, ಇಲ್ಲಿ ನಾವು ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಪ್ರೊನೌನ್ ಐಯನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಮತ್ತು ಇಲ್ಲಿ ರೈಟ್ ಅನ್ನ ಒಂದು ವರ್ಬ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಮಾಡಿ ಈಗ ನಾವು ಇದನ್ನ ಕಾಂಜುಗೇಟ್ ಮಾಡೋಣ. ಕಾಂಜುಗೇಟ್ ಅಂದ್ರೆ ನಿಮ್ಮೊಂದು ರೈಮ್ ಹೇಳ್ಕೊಟ್ಟಿದ್ರೆ ಅದನ್ನ ಹೇಳೋಣ. I write, I am writing. I have written, I have been writing. I have been writing. I wrote, I was writing. I had written, I had been writing. I had been writing. I will write, I will be writing. I will have written, I will have been writing. I will have been writing. And I have told you, when we will try to make conversation with other people, we cannot do it in poetry.
ವೆನ್ ವಿ ಟಾಕ್ ಟು ಅದರ್ ಪೀಪಲ್ ವಿ ಕೆನಾಟ್ ಡೂ ಇಟ್ ಇನ್ ಪೊಯೆಟ್ರಿ. ಪದ್ಯದಲ್ಲಿ ಮಾತಾಡಕ್ಕಾಗಲ್ಲ ಅಲ್ವಾ? ಬೇರೆ ವ್ಯಕ್ತಿ ಜೊತೆ ಮಾಡ್ಬೇಕಾದ್ರೆ ನಾವು ರಾಗವಾಗಿ ಮಾತಾಡಕ್ಕಾಗಲ್ಲ, ನಾವು ಪ್ರೋಸ್ ಫಾರ್ಮ್ ಮಾತಾಡ್ಬೇಕಾಗುತ್ತೆ. ಇಲ್ಲಿ ಈ ಪದ್ಯ ಏನಿದೆ ಇದು ಕಲಿಯೋದಕ್ಕೆ ಮಾತ್ರ. ದಿಸ್ ಪೊಯೆಟ್ರಿ ಫಾರ್ಮ್ is only to learn. Once you learn it, afterwards you can use it in the prose form while making conversation with other people. ಬೇರೆ ವ್ಯಕ್ತಿಗಳ ಜೊತೆ ಮಾತಾಡಬೇಕಾದ್ರೆ ನೀವು ಪ್ರೋಸ್ ಫಾರ್ಮ್ ಅನ್ನು ಬಳಸಬೇಕು. ಇಲ್ಲಿ ಏನಾಗುತ್ತೆ, ನಿಮ್ಗೆ ಹಿಂದೆ ಒಂದು ಕಥೆ ನೆನಪಿರ್ಬೋದು. ಒಬ್ಬ ರಾಜನಿಗೆ ತುಂಬಾ ಸಂಗೀತದ ಮೇಲೆ ತುಂಬಾ ಇಷ್ಟ. ಹಾಗಾಗಿ ಅವನೇನ್ ಮಾಡ್ಬಿಟ್ಟ, ಎಲ್ಲಾ ಪ್ರಜೆಗಳು ಬರೋದು ಸಂಗೀತದಲ್ಲೇ ಮಾತಾಡಬೇಕು ಅಂತ ಹೇಳ್ಬಿಟ್ಟ. ಜನಗಳಿಗೆ ತುಂಬಾ ಕಷ್ಟ ಆಯ್ತು. ಕಡೆಗೆ ಆ ರಾಜನಿಗೆ ಹೇಗೆ ಬುದ್ಧಿ ಬಂತು ಅಂದ್ರೆ, ಒಂದು ದಿನ ಒಬ್ಬ ಸೇವಕ ಬಂದ್ಬಿಟ್ಟು ರಾಜನಿಗೆ ಏನು ಹೇಳಕೊಟ್ಟ. ಏನಕ್ಕೆ ಹೇಳಕೊಟ್ಟ ಅಂತಂದ್ರೆ, ಮಹಾರಾಜರೇ ನಿಮ್ಮ ನಿಮ್ಮ ಅರಮನೆಗೆ ಬೆಂಕಿ ಬಿದ್ದಿದೆ ಅಂತ ಹೇಳ. ರಾಜನಿಗೆ ತುಂಬಾ ಕೋಪ ಬಂತು. ಅಲ್ಲೋ ಮೂರ್ಖ, ಇಷ್ಟು ತುರ್ತ ಹೇಳ್ಬೇಕಂತ ಹಿಂಗ್ ಹೇಳ್ತಾ ಇದ್ದಿಲ್ಲ ಅಂದಾಗ ನಾನೇನ್ ಮಾಡ್ಲಿ ಸ್ವಾಮಿ, ನೀವೇ ಸಂಗೀತದ ಮುಖಾಂತರ ಹೇಳ್ಬೇಕು ಅಂತ ಹೇಳಿದ್ದೀರಾ, ಅದಕ್ಕೆ ನಾನು ಸಂಗೀತ ಹೇಳ್ತಾ ಇದ್ದೀನಿ. ಅವಾಗ ರಾಜನ್ ಅರಿವಾಯ್ತು ನಾನು ಮಾಡಿದ ತಪ್ಪು ಅಂತ ಹೇಳಿ. ಅವಾಗ ಅವ್ರು ಹೇಳ್ದ, ಇನ್ನು ಮುಂದೆ ಎಲ್ಲರೂ ಮಾಮೂಲಿಯಾಗಿ ಮಾತಾಡಿದ್ರು. ಇಲ್ಲಿ ನಾವೇನ್ ಮಾಡ್ಬೇಕಾಗುತ್ತೆ, ದಿ ಪೊಯಮ್ ಫಾರಮ್ ಇಸ್ ಓನ್ಲಿ ಫಾರ್ ಲರ್ನಿಂಗ್ ಗ್ರಾಮರ್, ಯೂಸೇಜ್ ಆಫ್ ಆಕ್ಸಿಲರಿ ವರ್ಬ್, ಮಾಡರ್ನ್ ಸೆಟ್, ಪ್ರಾಪರ್ ಫಾರಮ್ ಆಫ್ ದಿ ವರ್ಬ್. ಒನ್ಸ್ ವಿ ಲರ್ನ್ ಇಟ್, ವಿ ಹ್ಯಾವ್ ಯೂಸ್ ಇಟ್ ಇನ್ ದಿ ಪ್ರೋಸ್ ಫಾರ್ಮ್. ಈಗ ಐ ವಿಲ್ ಟೆಲ್ ಯು, and converting this prose into poetry into prose is also very easy, not difficult. See, when you practice the poem, you do it in a fast way. When you do it in a slow way, automatically it will be converted into prose. For example, I will show you. ಈಗ ನೋಡಿ, ಈಗ ನೀವು ಇದನ್ನ ನಿಧಾನವಾಗಿ ಹೇಳಿದ್ರೆ ಏನಾಗುತ್ತೆ, ಅದು ಪ್ರೋಸ್ ಆಗಿರುತ್ತೆ. ಈಗ ನೋಡಿ, ಐ ರೈಟ್, ಐ ಆಮ್ ರೈಟಿಂಗ್, ಐ ಹ್ಯಾವ್ ಇಟ್, ಐ ಹ್ಯಾವ್ ಬೀನ್ ರೈಟಿಂಗ್ ಅಂತ ಹೇಳ್ತಾ ಇರೋದನ್ನ ನಿಧಾನಕ್ಕೆ ಹೇಳಿ ಪ್ರೋಸ್ ಆಗುತ್ತೆ. ಐ ರೈಟ್, ಐ ಆಮ್ ರೈಟಿಂಗ್, ಐ ಹ್ಯಾವ್ ರಿಟನ್, ಐ ಹ್ಯಾವ್ ಬೀನ್ ರೈಟಿಂಗ್. ಈ ರೀತಿ ಹೇಳಿದಾಗ ನಿಮಗೆ ಅದು ಪ್ರೋಸ್ ಆಗುತ್ತೆ. ಬೇರೆ ವ್ಯಕ್ತಿಗಳ ಜೊತೆಗೆ ಹೇಗೆ ಮಾತಾಡಬೇಕು ಅನ್ನೋದು ನಿಮಗೆ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಅಲ್ವಾ? ಈಗ ನೆಕ್ಸ್ಟ್ ನನಗೆ ಇನ್ನೊಂದು ವಿಚಾರನ ಹೇಳಿದ್ದೆ. ಈ ಒಂದು ಪದ್ಯ ಕಲ್ತ್ಕೊಂಡ್ಬಿಟ್ರೆ ಜೊತೆ ಒಳ್ಳೆ ಇಂಟ್ರಾಗೇಷನ್, ಪ್ರಶ್ನೆ ಕೇಳೋದನ್ನ ಕಲ್ತ್ಕೊಂಡು, ಪ್ರಶ್ನೆ ಕೇಳೋದು ಬಹಳ ಮುಖ್ಯ ಅಂತ ಹೇಳಿದ್ವಿ. ವಿತೌಟ್ ಕ್ವಶನಿಂಗ್ you cannot make a conversation. Either you will ask a question for the other person and he will answer you, or the other person will ask you a question and you will answer him. So in this manner, a conversation happens between two individuals or more individuals by asking questions and giving answers. ಪ್ರಶ್ನೆ ಕೇಳುವುದು ಮತ್ತು ಉತ್ತರ ಕೊಡುವುದು ಮುಖಾಂತರ ಈ ಕಾನ್ವರ್ಸೇಷನ್ ನಡೀತದೆ. ಈಗ ನೋಡಿ, ಇದೇ ಟೆನ್ಸ್ಗಳಲ್ಲಿ ಏನು ಪ್ರೆಸೆಂಟ್ ಟೆನ್ಸು, ಪಾಸ್ಟ್ ಟೆನ್ಸು, ಫ್ಯೂಚರ್ ಟೆನ್ಸು, ಈ ಎಲ್ಲ ಟೆನ್ಸ್ಗಳಲ್ಲಿ ಪ್ರಶ್ನೆ ಕೇಳೋದು ಹೇಗೆ ಅನ್ನೋದನ್ನ ನಾನು ಇಲ್ಲಿ ನಿಮಗೆ ಹೇಳ್ಕೊಂಡಿದ್ದೀನಿ. ಅದನ್ನು ಒಂದ್ಸಲ ಹೇಳ್ಬಿಟ್ಟು ನೋಡಿ. ಉದಾಹರಣೆಗೆ, ಓಕೆ, ನಾವು ಈಗ ಒಂದು ಬಾರಿ ಪದ್ಯ ಹೇಳೋಣ. ಫಾರ್ ಎಕ್ಸಾಂಪಲ್, ಡು ಐ ರೈಟ್, ಆಮ್ ಐ ರೈಟಿಂಗ್, ಹ್ಯಾವ್ ಐ ರಿಟನ್, ಹ್ಯಾವ್ ಐ ಬೀನ್ ರೈಟಿಂಗ್, ಹ್ಯಾವ್ ಐ ಬೀನ್ ರೈಟಿಂಗ್, ಡಿಡ್ ಐ ರೈಟ್, ವಾಸ್ ಐ ರೈಟಿಂಗ್, ಹ್ಯಾಡ್ ಐ ರಿಟನ್, ಹ್ಯಾಡ್ ಐ ಬೀನ್ ರೈಟಿಂಗ್, ಹ್ಯಾಡ್ ಐ ಬೀನ್ ರೈಟಿಂಗ್, will I write, will I be writing, will I have written, will I have been writing, will I have been writing. ಈಗ ಇದನ್ನ ಕಲಿಯ ಪರ್ಪಸ್ ನೀವು ಪೊಯೆಟ್ರಿನಲ್ಲಿ ಹೇಳಿದ್ದೀರಾ. ಈಗ ನಿಧಾನವಾಗಿ ಹೇಳಿ ಅದು ಪ್ರೋಸ್ ಆಗಿ ಕನ್ವರ್ಟ್ ಆಗ್ತದೆ. ಹೇಗೆ ನೋಡಿ, ಡು ಐ ರೈಟ್, ಆಮ್ ಐ ರೈಟಿಂಗ್, ಹ್ಯಾವ್ ಐ ರಿಟನ್, ಹ್ಯಾವ್ ಐ ಬೀನ್ ರೈಟಿಂಗ್. ಇನ್ನು ನಾಲ್ಕನೇ ಸಾಲದಲ್ಲಿ ಎರಡು ಬಾರಿ ರಿಪೀಟ್ ಮಾಡಿ ಪೊಯೆಟ್ರಿ ಹೇಳ್ಬೇಕಾದ್ರೆ, ಇಲ್ಲ ಅದ್ರ ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ಡಿಡ್ ಐ ರೈಟ್, ವಾಸ್ ಐ ರೈಟಿಂಗ್, had I written, had I been writing. Next, will I write, will I be writing, will I have written, will I have been writing. ಪ್ರೋಸ್ ಪದ್ಯ ಇದ್ದೇನಾಯ್ತು, ಆಟೋಮೆಟಿಕಲಿ ಪ್ರೋಸ್ ಕನ್ವರ್ಟ್ ಆಯ್ತು. ಮಗುವಿಗೆ ಮಾತಾಡೋ ಶಕ್ತಿ ಕೂಡ ಬಂದ್ಬಿಡ್ತದೆ. ಯಾವ ರೀತಿ ನಾನು ಪ್ರಶ್ನೆ ಕೇಳಬೇಕು ಅನ್ನೋದು ಅದಕ್ಕೆ ಸ್ವಲ್ಪನೂ ಕಷ್ಟ ಇದೆ, ಸ್ವಲ್ಪನೂ ಯೋಚನೆ ಮಾಡೋದಿಲ್ಲ. ರಿಫ್ಲೆಕ್ಸ್ ಆಕ್ಷನ್. ಮೆಡಿಕಲ್ ಸೈನ್ಸ್ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, there is a phrase called as reflex action ಅಂತ ಹೇಳಿ. ಅಂದ್ರೆ ನಾವು ಏನನ್ನಾದ್ರೂ ಕಲಿಬೇಕಾದ್ರೆ ತುಂಬಾ ಯೋಚನೆ, ಯಾಕಂದ್ರೆ ಮೈಂಡ್ ಹ್ಯಾಸ್ ಟು ಬಿ ಟ್ರೈನ್, ಅವರ್ ಬ್ರೈನ್ ಹ್ಯಾಸ್ ಟು ಬಿ ಟ್ರೈನ್ ಟು ಲರ್ನ್ ದಟ್ ಥಿಂಗ್. ಆ ವಿಚಾರವನ್ನು ಕಲಿಬೇಕಾದ್ರೆ ಬ್ರೈನ್ಗೆ ತರಬೇತಿ ಬೇಕಾಗುತ್ತೆ, ತುಂಬಾ ತರಬೇತಿ ಬೇಕಾಗುತ್ತೆ. ಬಟ್
Once the brain masters that thing, adana kaltkondu bittale, when it learns it and when it do it repeatedly, it becomes reflex action. Means you need not think about it while doing it. ಅದನ್ನ ಮಾಡಬೇಕಾದ್ರೆ ನೀವು ಯೋಚನೆ ಮಾಡಬೇಕಾಗಿಲ್ಲ. ಅಂದ್ರೆ ಮೆದುಳಿಗೆ ಹೆಚ್ಚು ಕೆಲಸ ಕೊಡದಂಗೆ ಬಹಳ ಸುಲಭವಾಗಿ ಆ ಕೆಲಸ ನಡೆದು ಹೋಗುತ್ತೆ. ಹಾಗಾಗಿ ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಏನಾಗ್ತದೆ, the construction of these things becomes reflex action. You can do it without thinking. Automatically it comes to you automatically. ಈಗ ನಾನು ಇನ್ನೊಂದು ವಿಚಾರ ಹೇಳಿದ್ದೆ, by simply changing the subject, ಈ ಸಬ್ಜೆಕ್ಟ್ ಅನ್ನು ಚೇಂಜ್ ಮಾಡುವ ಮುಖಾಂತರ you can go on increasing the number of sentences you can construct. ಸಬ್ಜೆಕ್ಟ್ ಚೇಂಜ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಹೆಚ್ಚು ಹೆಚ್ಚು ವಾಕ್ಯಗಳನ್ನು ರಚನೆ ಮಾಡ್ತಾ ಹೋಗಬಹುದು. ಹೇಗೆ ನಾನು ತೋರಿಸ್ತೀನಿ ನೋಡಿ. ಉದಾಹರಣೆಗೆ ಇಲ್ಲಿ ಐ ಇದೆ, ವಿ ಹಾಕಿ ಬಹಳ ಸುಲಭವಾಗಿ ನಾವು ಹೊಸ ವಾಕ್ಯಗಳನ್ನು ರಚನೆ ಮಾಡಬಹುದು. ಐ ಸಿಂಗುಲರ್, ವಿ ಪ್ಲೂರಲ್, ಪರ್ಸನಲ್ ಪ್ರೊನೌನ್. ಇಲ್ಲಿ ನೋಡಿ, ವಿ ರೈಟ್, ವಿ ಆರ್ ರೈಟಿಂಗ್, ವಿ ಹ್ಯಾವ್ ರಿಟರ್ನ್, ವಿ ಹ್ಯಾವ್ ಬೀನ್ ರೈಟಿಂಗ್, ವಿ ಹ್ಯಾವ್ ಬೀನ್ ರೈಟಿಂಗ್ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಡು ವಿ ರೈಟ್, ಆರ್ ವಿ ರೈಟಿಂಗ್, ಹ್ಯಾವ್ ವಿ ರಿಟರ್ನ್, ಹ್ಯಾವ್ ವಿ ಬೀನ್ ರೈಟಿಂಗ್, ಹ್ಯಾವ್ ವಿ ಬೀನ್ ರೈಟಿಂಗ್. ಪ್ಲೂರಲ್ಗೆ ಒಂದು ಎರಡು ಬದಲಾವಣೆ ಮಾತ್ರ ಮಾಡ್ಕೊಬೇಕಾಗುತ್ತೆ. ಈಗ ವೀನ ಕೂಡ ತೆಗೆದುಬಿಡಿ, ಯು ಹಾಕಿ ಇನ್ನು ಹೆಚ್ಚು ವಾಕ್ಯಗಳ ರಚನೆ ಆಗುತ್ತೆ. ನೋಡಿ, ಯು ರೈಟ್, ಯು ಆರ್ ರೈಟಿಂಗ್, ಯು ಹ್ಯಾವ್ ರಿಟರ್ನ್, ಯು ಹ್ಯಾವ್ ಬೀನ್ ರೈಟಿಂಗ್, ಯು ಹ್ಯಾವ್ ಬೀನ್ ರೈಟಿಂಗ್. ಈ ಪ್ರಶ್ನೆ ಬನ್ನಿ, ಡು ಯು ರೈಟ್, ಆರ್ ಯು ರೈಟಿಂಗ್, ಹ್ಯಾವ್ ಯು ರಿಟರ್ನ್, ಹ್ಯಾವ್ ಯು ಬೀನ್ ರೈಟಿಂಗ್, ಹ್ಯಾವ್ ಯು ಬೀನ್ ರೈಟಿಂಗ್. ಮತ್ತೆ ಸಬ್ಜೆಕ್ಟ್ ಚೇಂಜ್ ಮಾಡಿ. ಈಗ ನೋಡಿ, ಹಿ ಥರ್ಡ್ ಪರ್ಸನ್ ಸಿಂಗುಲರ್, ಮ್ಯಾಸ್ಕ್ಯುಲಿನ್, ಜೆಂಡರ್, ಅಲ್ಲಿ ಹೋಗೋಣ. ಹಿ ಆಗಿ ಬೇರೆ ತೆಗೆದ್ಬಿಡಿ, ವಿ ಹಿ ಆಗಿ. ಹೀಗೆ he writes, he is writing, he has written, he has been writing, he has been writing. ಪ್ರಶ್ನೆ ಕೇಳಿ, ಇಲ್ಲಿ ಬದಲಾವಣೆ ಮಾಡಬೇಕು. ಥರ್ಡ್ ಪರ್ಸನ್ ಸಿಂಗುಲರ್ ಗೆ ಡೂ ತೆಗೆದುಬಿಟ್ಟು ಡಸ್ ಆಗಬೇಕು. ಡಸ್ ಹಿ ರೈಟ್, ಈಸ್ ಹಿ ರೈಟಿಂಗ್, ಹ್ಯಾಸ್ ಹಿ ರಿಟರ್ನ್, ಇಲ್ಲಿ ಹ್ಯಾಸ್ ಆಗಬೇಕು. ಯಾವ ತೆಗೆದುಬೇಕು, ಹ್ಯಾಸ್ ಆಗಬೇಕು. ಎರಡು ಬದಲಾವಣೆ ಥರ್ಡ್ ಪರ್ಸನ್ ಸಿಂಗುಲರ್ ಗೆ. ಹ್ಯಾಸ್ ಹಿ ಬೀನ್ ರೈಟಿಂಗ್, ಹ್ಯಾಸ್ ಹಿ ಬೀನ್ ರೈಟಿಂಗ್. ಆಯ್ತಾ? ಹಿ ಥರ್ಡ್ ಪರ್ಸನ್ ಸಿಂಗುಲರ್, ಫೆಮಿನೈನ್ ಜೆಂಡರ್, ಬದಲಾವಣೆ ಮಾಡಿ ನೋಡಿ. ಶಿ ರೈಟ್ಸ್, ಶಿ ಇಸ್ ರೈಟಿಂಗ್, ಶಿ ಹ್ಯಾಸ್ ರಿಟರ್ನ್, ಶಿ ಹ್ಯಾಸ್ ಬೀನ್ ರೈಟಿಂಗ್, ಶಿ ಹ್ಯಾಸ್ ಬೀನ್ ರೈಟಿಂಗ್. ಈಗ ಪ್ರಶ್ನೆ ಕೇಳಿ, ಡಸ್ ಶಿ ರೈಟ್, ಈಸ್ ಶಿ ರೈಟಿಂಗ್, ಹ್ಯಾಸ್ ಶಿ ರಿಟರ್ನ್, ಹ್ಯಾಸ್ ಶಿ ಬೀನ್ ರೈಟಿಂಗ್, ಹ್ಯಾಸ್ ಶಿ ಬೀನ್ ರೈಟಿಂಗ್. ಆಯ್ತಾ? ಈಗ ಇಟ್ ಹಾಕಿ, ಥರ್ಡ್ ಪರ್ಸನ್ ಸಿಂಗುಲರ್, ಇಟ್ ಹಾಕಿ ಹೇಳಿ. ಇಟ್ ರೈಟ್ಸ್, ಇಟ್ ಈಸ್ ರೈಟಿಂಗ್, ಇಟ್ has written, it has been writing, it has been writing. ಪ್ರಶ್ನೆ ಕೇಳಿ, does it write, is it writing, has it written, has it been writing, has it been writing. ಈಗ them they ಎಲ್ಲ ಯೂಸ್ ಮಾಡಿ ಥರ್ಡ್ ಪರ್ಸನ್ ಪ್ಲೂರಲ್ ಅದು ಅಲ್ವಾ. ಥರ್ಡ್ ಪರ್ಸನ್ ಪ್ಲೂರಲ್ ಮಾಡಿ ಸೇಮ್ ಟೈಪ್ ವಾಕ್ಯಗಳನ್ನು ಕನ್ಸ್ಟ್ರಕ್ಟ್ ಮಾಡಬಹುದು ನೀವು. ನೋಡಿ, they write, they are writing, they have written, they have been writing, they have been writing. ಪ್ರಶ್ನೆಗಳನ್ನ ಕೇಳಿ, do they write, are they writing, have they written, have they been writing, have they been writing. ಮುಗಿತಾ? ಪರ್ಸನಲ್ ಪ್ರೊನೌನ್ಸ್ ಎಲ್ಲ ಮುಗಿದೋಯ್ತು. ಈಗ ನೋಡಿ, ಇನ್ನು ಏನೇನು ಮಾಡಬಹುದು ನೀವು ಅಂತ ಹೇಳಿ, ಬರೀ ಒಂದು ಪದ್ಯವನ್ನು ನೀವು ಬಳಕೆ ಮಾಡಿಕೊಂಡು ಎಷ್ಟು ವಾಕ್ಯಗಳನ್ನು ರಚನೆ ಮಾಡಿದ್ರೆ ಯೋಚನೆ ಮಾಡಿ ನೀವು. ಈಗ ಇನ್ನು ಮುಂದಕ್ಕೆ ಹೋಗೋಣ, ಯೋಚನೆ ಮಾಡಿ ಏನೇನು ಮಾಡಬಹುದು ಅಂತ ಹೇಳಿ. ನೋಡಿ, ಈಗ ಡಾಕ್ಟರ್ ಅಂತ ಇಟ್ಟಿದ್ದೀವಿ ನಾವು, ಸಬ್ಜೆಕ್ಟ್ ಡಾಕ್ಟರ್. ಡಾಕ್ಟರ್ ಏನ್ ಮಾಡ್ತಾರೆ, ಡಾಕ್ಟರ್ ಪೇಷಂಟ್ ಟ್ರೀಟ್ ಮಾಡ್ತಾರೆ. ಸೊ ಸಬ್ಜೆಕ್ಟ್ ಡಾಕ್ಟರ್, ಟ್ರೀಟ್ ಇದೆಯಲ್ಲ ಅದು ವರ್ಬ್. ನೋಡಿ, ಡಾಕ್ಟರ್ ಟ್ರೀಟ್ಸ್, ಡಾಕ್ಟರ್ ಈಸ್ ಟ್ರೀಟಿಂಗ್, ಡಾಕ್ಟರ್ ಹ್ಯಾಸ್ ಟ್ರೀಟೆಡ್, ಡಾಕ್ಟರ್ ಹ್ಯಾಸ್ ಬಿನ್ ಟ್ರೀಟಿಂಗ್, ಡಾಕ್ಟರ್ ಹ್ಯಾಸ್ ಬಿನ್ ಟ್ರೀಟಿಂಗ್. ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ನೀವು ಅಲ್ವಾ. ಇಲ್ಲಿ ಬನ್ನಿ, ಪ್ರಶ್ನೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಬನ್ನಿ. ಡಸ್ ಡಾಕ್ಟರ್ ಟ್ರೀಟ್, ಈಸ್ ಹಿ ಟ್ರೀಟಿಂಗ್, has he treated, doctor has been treating, doctor has been treating. ಮುಗಿತಾ? ನೆಕ್ಸ್ಟ್ ಸಬ್ಜೆಕ್ಟ್ ಮತ್ತೆ ಚೇಂಜ್ ಮಾಡಿ. ಲಾಯರ್ ತಗೊಳ್ಳಿ, ಲಾಯರ್ ಏನ್ ಮಾಡ್ತಾರೆ, ಲಾಯರ್ ಸಬ್ಜೆಕ್ಟ್ ಮಾಡ್ಕೊಳ್ಳಿ. ಅವ್ರು ಆರ್ಗ್ಯೂ ಮಾಡ್ತಾರೆ ಕೋರ್ಟ್ ಅಲ್ಲಿ ಅಲ್ವಾ. ಅದನ್ನೇ ಹೇಳಿ, ಈಗ ಕಾಂಜುಗೇಟ್ ಮಾಡಿ. ನೋಡಿ, ಲಾಯರ್ ಆರ್ಗ್ಯೂಸ್, ಲಾಯರ್ ಈಸ್ ಆರ್ಗ್ಯೂಯಿಂಗ್, ಲಾಯರ್ ಹ್ಯಾಸ್ ಆರ್ಗ್ಯೂಡ್, ಲಾಯರ್ ಹ್ಯಾಸ್ ಬೀನ್ ಆರ್ಗ್ಯೂಯಿಂಗ್, ಲಾಯರ್ ಹ್ಯಾಸ್ ಬೀನ್ ಆರ್ಗ್ಯೂಯಿಂಗ್.
ಈಗ ಇಂಟ್ರಾಗೇಟಿವ್ ಸೆಂಟೆನ್ಸ್ ಬನ್ನಿ. Does lawyer argue? Is lawyer arguing? Has lawyer argued? Has lawyer been arguing? Has lawyer been arguing? ಅಲ್ವಾ? ಈಗ ಮತ್ತೆ ಸಬ್ಜೆಕ್ಟ್ ಚೇಂಜ್ ಮಾಡಿ. ಡ್ರೈವರ್ ತಗೊಂಡು ಈಗ ಸಬ್ಜೆಕ್ಟ್ ಅನ್ನ ನಾವು ಡ್ರೈವರ್ ಇದೆ ಅವನ ಸಬ್ಜೆಕ್ಟ್ ಮಾಡ್ಕೊಳ್ಳೋದು. ಆ ಡ್ರೈವರ್ ಏನ್ ಮಾಡ್ತಾನೆ? ಈ ಡ್ರೈವ್ಸ್ ವೆಹಿಕಲ್ ಅಲ್ವಾ? ಈಗ ಅದನ್ನ ನಾವು ಕಾಂಗ್ರಿಗೇಟ್ ಮಾಡೋಣ ಮತ್ತೆ ಇಂಟ್ರಾಗೇಷನ್ ಮಾಡೋಣ. ನೋಡಿ, ಡ್ರೈವರ್ ಡ್ರೈವ್, ಡ್ರೈವರ್ ಇಸ್ ಡ್ರೈವಿಂಗ್, ಡ್ರೈವರ್ ಹ್ಯಾಸ್ ಡ್ರಿವನ್, ಡ್ರೈವರ್ ಹ್ಯಾಸ್ ಬೀನ್ ಡ್ರೈವಿಂಗ್, ಡ್ರೈವರ್ ಹ್ಯಾಸ್ ಬೀನ್ ಡ್ರೈವಿಂಗ್. ಇಂಟ್ರಾಗೇಷನ್ ಮಾಡಿ. ಡಸ್ ಡ್ರೈವರ್ ಡ್ರೈವ್, ಡ್ರೈವ್ ಈಸ್ ಡ್ರೈವರ್ ಡ್ರೈವಿಂಗ್, ಹ್ಯಾಸ್ ಡ್ರೈವರ್ ಡ್ರಿವನ್, ಹ್ಯಾಸ್ ಡ್ರೈವರ್ ಬೀನ್ ಡ್ರೈವಿಂಗ್, ಹ್ಯಾಸ್ ಡ್ರೈವರ್ ಬೀನ್ ಡ್ರೈವಿಂಗ್. ಮುಂದಕ್ಕೆ ಹೋಗಿ ಅಮ್ಮನ ಹತ್ರ ಹೋಗ್ಬಿಡೋಣ. ಯಾಕಂದ್ರೆ ಅಮ್ಮ ನಿಮ್ಗೆಲ್ಲ ತುಂಬಾ ಬೇಕಾದ್ರು. ಅಮ್ಮನ ಸಬ್ಜೆಕ್ಟ್ ಮಾಡ್ಕೊಳ್ಳೋಣ. ಅಮ್ಮ ಏನ್ ಮಾಡ್ತಾರೆ ಮನೆಯಲ್ಲಿ? ಅಡಿಗೆ ಮಾಡ್ತಾರೆ ಅಲ್ವಾ? ಈಗ ನೋಡಿ, ಮಮ್ಮಿ ಕುಕ್ಸ್, ಮಮ್ಮಿ ಇಸ್ ಕುಕಿಂಗ್, ಮಮ್ಮಿ ಹ್ಯಾಸ್ ಕುಕ್ಡ್, ಮಮ್ಮಿ ಹ್ಯಾಸ್ ಬೀನ್ ಕುಕಿಂಗ್, ಮಮ್ಮಿ ಹ್ಯಾಸ್ ಬೀನ್ ಕುಕಿಂಗ್. ಪ್ರಶ್ನೆ ಕೇಳಿ. ಡಸ್ ಮಮ್ಮಿ ಕುಕ್? ಡಸ್ ಮಮ್ಮಿ ಇಸ್ ಕುಕಿಂಗ್? ಡಸ್ ಮಮ್ಮಿ ಹ್ಯಾಸ್ ಕುಕ್ಡ್? ಡಸ್ ಮಮ್ಮಿ ಹ್ಯಾಸ್ ಬೀನ್ ಕುಕಿಂಗ್? ಡಸ್ ಮಮ್ಮಿ ಹ್ಯಾಸ್ ಬೀನ್ ಕುಕಿಂಗ್? ಪ್ರಶ್ನೆಗಳಾಗೋಯ್ತು. ಮಮ್ಮಿನ ಏನ್ ಮಾಡ್ತಾರೆ? ವಾಶ್ ಮಾಡ್ತಾರೆ ಅಲ್ವಾ? ವಾಶ್ ಅನ್ನ ಸಬ್ಜೆಕ್ಟ್ ವರ್ಕ್ ಮಾಡ್ಕೊಳ್ಳಿ. ಮಮ್ಮಿ ಸಬ್ಜೆಕ್ಟ್ ಹಾಗೆ ಹೇಳಿ. ಈಗ ಕೇಳಿ, ಮಮ್ಮಿ ವಾಶಸ್, ಮಮ್ಮಿ ಇಸ್ ವಾಶಿಂಗ್, ಮಮ್ಮಿ ಹ್ಯಾಸ್ ವಾಶ್ಡ್, ಮಮ್ಮಿ ಹ್ಯಾಸ್ ಬೀನ್ ವಾಶಿಂಗ್, ಮಮ್ಮಿ ಹ್ಯಾಸ್ ಬೀನ್ ವಾಶಿಂಗ್. ಆಯ್ತಾ? ಪ್ರಶ್ನೆ ಕೇಳಿ ಈಗ. ಡಸ್ ಮಮ್ಮಿ ವಾಶ್? ಈಸ್ ಮಮ್ಮಿ ವಾಶಿಂಗ್? ಹ್ಯಾಸ್ ಮಮ್ಮಿ ವಾಶ್ಡ್? ಹ್ಯಾಸ್ ಮಮ್ಮಿ ಬೀನ್ ವಾಶಿಂಗ್? ಹ್ಯಾಸ್ ಮಮ್ಮಿ ಬೀನ್ ವಾಶಿಂಗ್? ಮಮ್ಮಿಗೆ ಕೋಪ ಬಂದ್ಬಿಡ್ತು, ಏನೋ ತೀಟೆ ಮಾಡ್ಬಿಟ್ರು. ಏನ್ ಮಾಡ್ತಾರೆ ಅವರು? ಶೌಟ್ ಮಾಡ್ತಾರೆ. ಅಂತ ಗದರ್ತಾರೆ ಅಲ್ವಾ? ಶೌಟ್ ಅನ್ನ ವರ್ಕ್ ಮಾಡ್ಕೊಳ್ಳಿ. ಈಗ ಅದನ್ನೇ ಕಾಂಜುಗೇಷನ್ ಮಾಡಿ. ಮಮ್ಮಿ ಶೌಟ್ಸ್, ಮಮ್ಮಿ ಶೌಟಿಂಗ್, ಮಮ್ಮಿ ಹ್ಯಾಸ್ ಶೌಟೆಡ್, ಮಮ್ಮಿ ಹ್ಯಾಸ್ ಬೀನ್ ಶೌಟಿಂಗ್, ಮಮ್ಮಿ ಹ್ಯಾಸ್ ಬೀನ್ ಶೌಟಿಂಗ್. ಯಾಕೆ ಶೌಟ್ ಮಾಡ್ತಾರೆ? ಈ ಪ್ರಶ್ನೆ ಕೇಳಿ. ಅದನ್ನೇ. ಡಸ್ ಮಮ್ಮಿ ಶೌಟ್? Is mommy shouting? Has mommy shouted? Has mommy been shouting? Has mommy been shouting? ಅಲ್ವಾ? ಈಗ ನೋಡಿ, ಏನಾದ್ರು ನೀವು ಇಂಗ್ಲಿಷ್ ಅಲ್ಲಿ ಮಾತಾಡ್ಬಿಡಿ ನಿಮ್ಮ ಮಮ್ಮಿ ಮುಂದೆ. ಈಗ ನೀವು ಅವ್ರಿಗೆ ಒಂದು ಹೇಳಬಿಡಿ. ನಮ್ಮ ರಿಲೇಟಿವ್ ಒಬ್ರು ಇದ್ರು, ಅವರು ಬಹಳ ಸಂತೋಷವಾಗಿ ಹೇಳ್ತಾ ಇದ್ರು, ಅಯ್ಯೋ ನನ್ನ ಮಗ ನನಗೆ ಶಟಪ್ ಬಂದ್ಬಿಟ್ಟ ಅಂತ ಹೇಳಿ. ಆಕೆಗೆ ನನ್ನ ಮಗ ಶಟಪ್ ಅನ್ನೋದೇನು ಗದದ ಹಾಗೆ ಬಾಯಿ ಮುಚ್ಚು ಅಂತ ಹೇಳಿದ. ಆ ತಾಯಿಗೆ ಅದೇ ಮಾತೃಭಾಷೆಯಲ್ಲಿ ಕನ್ನಡದಲ್ಲಿ ಮಮ್ಮಿ ಬಾಯಿ ಮುಚ್ಚು ಅಂತ ಹೇಳಿ ತುಂಬಾ ಕೋಪ ಬಂದ್ಬಿಡ್ತಿದ್ರು. ಆದರೆ ತನ್ನ ಮಗ ಇಂಗ್ಲಿಷ್ ನಲ್ಲಿ ಶಟಪ್ ಬಂದಾಗ ಅವ್ರಿಗೆ ತುಂಬಾ ಖುಷಿ ಆಗೋದು. ಅಂದ್ರೆ ಮಕ್ಕಳು ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರೆ ತಾಯಿಯಂದ್ರೆ ಬಹಳ ಸಂತೋಷ ಪಡ್ತಾರೆ. ಯಾಕಂದ್ರೆ ನನ್ನ ಮಗ ಒಂದು ಹೊಸ ಭಾಷೆ ಕಲಿತಾ ಇದ್ದಾರೆ ಅಂತ ಬಹಳ ಸಂತೋಷ ಪಡ್ತಾರೆ ಅಲ್ವಾ? ಹಾಗಾಗಿ ಈಗ ಹೋಗೋಣ, ಡ್ಯಾಡಿ ಹೋಗೋಣ. ಪಾಪ ಮಮ್ಮಿ ಒಬ್ಬರೇ ಬೇಡ, ಡ್ಯಾಡಿ ಹತ್ರ ಹೋಗೋಣ. ಡ್ಯಾಡಿ ಪಾಪ ಕಷ್ಟ ಬಿದ್ದು ಕೆಲಸ ಮಾಡ್ತಿರ್ತಾರೆ, ಯಾವಾಗ ವರ್ಕ್ ಮಾಡ್ತಿರ್ತಾರೆ ಅಲ್ವಾ? ಕಾಂಜುಗೇಷನ್ ಮಾಡಿ. Daddy works, daddy is working, daddy has worked, daddy has been working, daddy has been working. ಪ್ರಶ್ನೆ ಕೇಳಿ. Does daddy work? Is daddy working? Has daddy worked? Has daddy been working? Has daddy been working? ಬಹಳ ಸುಲಭ ಅಲ್ವಾ? ಎಷ್ಟು ವಾಕ್ಯಗಳಾಗೋಯ್ತು ನೋಡಿ. ಈಗ ನೀವು ಯಾವಾಗ ಸಬ್ಜೆಕ್ಟ್ ಮತ್ತು ವರ್ಕ್ ನ ಚೇಂಜ್ ಮಾಡ್ತಾ ಹೋದ್ರಿ, ಎಷ್ಟು ವಾಕ್ಯಗಳು, 100 ವಾಕ್ಯಗಳಾಗೋಗ್ತಿದೆ. ಮಗು 100 ವಾಕ್ಯಗಳು ರಚನೆ ಮಾಡಿಬಿಟ್ಟಿದೆ. ಎರಡೇ ಪದ್ಯಗಳ ಮುಂದೆ ರಾಗ ಮುಂದೆ ಒಂದು ಕಾಂಜುಗೇಷನ್, ಒಂದು ಇಂಟ್ರಾಗೇಷನ್. ಈಗ ನೋಡಿ, ಇನ್ನು ಕೆಲವು ಇದ್ಕೋಣ. ಈಗ ಸಂಬಡಿ ಅನ್ನೋದು ಇಂಡೆಫಿನೆಟ್ ಪ್ರೊನೌನ್ ಅಂತ ಕರೀತೀವಿ. ಯಾರೋ ಒಬ್ರು ಗೊತ್ತಿಲ್ಲ, ಯಾರೋ ಒಬ್ರು. ಈಗ ಅದನ್ನು ಸಬ್ಜೆಕ್ಟ್ ಆಗಿ ಮಾಡ್ಕೊಳ್ಳೋಣ. ನೋಡಿ, ಅದನ್ನು ಕೂಡ ಕಾಂಜುಗೇಟ್ ಮಾಡೋಣ. ಸಂಬಡಿ ರೈಟ್ಸ್, ಸಂಬಡಿ ಇಸ್ ರೈಟಿಂಗ್, ಸಂಬಡಿ ಹ್ಯಾಸ್ ರಿಟನ್, ಸಂಬಡಿ ಹ್ಯಾಸ್ ಬೀನ್ ರೈಟಿಂಗ್, ಸಂಬಡಿ ಹ್ಯಾಸ್ ಬೀನ್ ರೈಟಿಂಗ್. ಪ್ರಶ್ನೆ ಕೇಳಿ. Does somebody write? Is somebody writing? Has somebody written? Has somebody been writing? Has somebody been writing? Nobody ಬರೀ ಯಾರು ಬರೀತಾ ಇಲ್ಲ ಅಂತ ಹೇಳ್ತಾರೆ. ಅದನ್ನು ಕಾಂಜುಗೇಟ್ ಮಾಡಿ. Nobody writes, nobody is writing, nobody has written, nobody has been writing, nobody has been writing. Interrogation ಮಾಡಿ. Does nobody write?
Is nobody writing? Has nobody has written? Has nobody written? Has nobody been writing? Has nobody been writing? ಈಗ ಎಲ್ಲರೂ ಬರೀತಾರೆ, ಪ್ರತಿಯೊಬ್ರು ಬರೀತಾ ಇದ್ದಾರೆ ಅಂತ ಹೇಳ್ಬೇಕೀಗ ನಾವು. ಅದನ್ನು ಕಾಂಜುಗೇಟ್ ಮಾಡ್ಬಿಡೋಣ. Everybody writes, everybody is writing, everybody has written, everybody has been writing, everybody has been writing. ಪ್ರಶ್ನೆ ಕೇಳಿ, does everybody write? Is everybody writing? Has everybody written? Has everybody been writing? ಅದೇ ರೀತಿ ನೀವು ಎಲ್ಲಾ ಸಬ್ಜೆಕ್ಟ್, ಯಾವ್ದಾರ ಸಬ್ಜೆಕ್ಟ್ ಕೊಡಿ, ಅಥವಾ ನಿಮ್ಮ ಒಂದು ಹೆಸರು ಇದೆ ಅಂತ ಇಟ್ಕೊಳ್ಳಿ. ಒಂದು ಲಕ್ಷ್ಮಿ ಅನ್ನೋ ಒಂದು ಹೆಸರು ಇಟ್ಕೊಳ್ಳೋಣ, ಅವಳ ಬಗ್ಗೆ ನೀವು ಹೇಳ್ಬೋದು. ಬಹಳ ಸುಲಭ. ಲಕ್ಷ್ಮಿ ರೈಟ್ಸ್, ಲಕ್ಷ್ಮಿ ಇಸ್ ರೈಟಿಂಗ್, ಲಕ್ಷ್ಮಿ ಹ್ಯಾಸ್ ರಿಟನ್, ಲಕ್ಷ್ಮಿ ಹ್ಯಾಸ್ ಬಿನ್ ರೈಟಿಂಗ್, ಲಕ್ಷ್ಮಿ ಹ್ಯಾಸ್ ಬಿನ್ ರೈಟಿಂಗ್. ಪ್ರಶ್ನೆ ಕೇಳಬೇಕು. ಈಗ ಲಕ್ಷ್ಮಿ ಬರಲ್ಲ ಅನ್ನೋ ವಿಚಾರದಲ್ಲಿ ನೀವು ಪ್ರಶ್ನೆ ಕೇಳಬೇಕು ಅಂತ ಇಟ್ಕೊಳ್ಳಿ. ಇಲ್ಲಿ ಬನ್ನಿ. Does Lakshmi write? Is Lakshmi writing? Has Lakshmi written? Has Lakshmi been writing? Has Lakshmi been writing? ನೂರಾರು ಪದಗಳನ್ನು ನೀವು ಬಳಸಬಹುದು. ಎಲ್ಲಾ ಪ್ರಾಪರ್ ನೌಗಳನ್ನ ಬಳಸಿ ನೀವು ಸಾವಿರಾರು ವಾಕ್ಯಗಳನ್ನ ನಿಮ್ಮ ಮಗು ಈ ಎರಡೇ ಎರಡು ರೈಮು, ಒಂದೇ ರಾಗದಲ್ಲಿರುವ ಎರಡೇ ಎರಡು ರೈಮ್ ಕಲ್ತ್ಕೊಂಡು ನಿಮ್ಮ ಮಗು ಬಹಳ ಸುಲಭವಾಗಿ ಕಲ್ತ್ಕೊಳ್ತದೆ. ಈಗ ನೀವೇ ನಿರ್ಧಾರ ಮಾಡಿ. ಇಷ್ಟು ದಿನ ಶಾಲೆಗಳಲ್ಲಿ ಈ ಟೆನ್ಸಸ್ ಅನ್ನ ಮತ್ತೆ ಪ್ರಶ್ನೆ ಕೇಳೋ ವಿಧಾನವನ್ನ ಇದನ್ನ ಕಲಿಸ್ತಾ ಇದ್ದ ವಿಧಾನ ಹೇಗಿತ್ತು, ಅದರಿಂದ ಮಕ್ಕಳಿಗೆ ಎಷ್ಟು ಬರ್ಡನ್ ಆಗ್ತಾ ಇತ್ತು, ಎಷ್ಟು ಕಷ್ಟ ಪಡ್ತಾ ಇದ್ರು ಮಕ್ಕಳು. ಈಗ ನಮ್ಮ ಶಾಲೆ ಡ್ಯಾಫೋಡಿಲ್ ಸ್ಕೂಲ್ ಫಾರ್ ಎಕ್ಸಲೆನ್ಸ್, ಇದನ್ನ ನಾನೇನಂತ ಕರಿತೀನಿ ಅಂದ್ರೆ ಸ್ಕೂಲ್ ಆಫ್ ಇನ್ನೋವೇಷನ್ ಅಂತ ಕರಿತೀನಿ. ಯಾಕೆ ಅಂತಂದ್ರೆ ಇಲ್ಲಿ ನಾವು ಇನ್ನೋವೇಟ್ ಮಾಡ್ತಿರ್ತೀವಿ. ಹೊಸದೇನು ಮಾಡಬಹುದು, ಯಾವ ರೀತಿ ನಾವು ಮಗುವಿಗೆ ಹೊಸದಾಗಿ ಸುಲಭವಾಗಿ ಏನಾದ್ರು ಕಲಿಸೋದಕ್ಕೆ ಸಾಧ್ಯನಾ ಅಂತ ಹೇಳಿ ವಿ ಆಲ್ವೇಸ್ ಟ್ರೈ ಟು ಇನ್ನೋವೇಟ್. ಈ ಗ್ರಾಮರ್ ಅನ್ನ ಪದ್ಯಕ್ಕೆ ಅಳವಡಿಸಬಹುದು ಅನ್ನೋ ಒಂದು ವಿಚಾರ ಬಹುಶಃ ಇದುವರೆಗೂ ಯಾರ ತಲೆಗೂ ಬಂದೇ ಇಲ್ಲ. ಆದ್ರೆ ನಾವು ಅದನ್ನು ಯೋಚನೆ ಮಾಡಿದ್ವಿ. ಥಾಟ್ ಅಬೌಟ್ ಇಟ್, ವೈ ವಿ ಶುಡ್ ನಾಟ್ ಕನ್ವರ್ಟ್ ದಿಸ್ ಸಮ್ ಪಾರ್ಟ್ಸ್ ಆಫ್ ಗ್ರಾಮರ್ ಅಟ್ ಲೀಸ್ಟ್ ಇಂಟು ಪೊಯೆಟ್ರಿ so that they can learn it very easily. ಅವರು ತುಂಬಾ ಸುಲಭವಾಗಿ ಕಲಿಯಂಗೆ ಯಾಕೆ ಮಾಡಕ್ ಆಗ್ಬಾರ್ದು ನಮ್ಗೆ ಅಂತೇಳಿ ನಾವು ಪ್ರಯತ್ನ ಮಾಡಿದ್ವಿ. ಈ ರೀತಿ ಮಾಡಿದ್ದೀವಿ. ಮಕ್ಕಳು ತುಂಬಾ ಸುಲಭವಾಗಿ, ಅನಂತವಾಗಿ, ಬಹಳ ಕಷ್ಟವಾಗಿದ್ದು ಬೇಜಾರು ಮಾಡ್ಕೊಂಡು ಕಲಿಯ ಬಂದು now they are learning it very happily in a very light frame of mind. They are learning, ತುಂಬಾ ಆನಂದವಾಗಿ ಕಲಿತಾ ಇದ್ದಾರೆ. Okay students, next in the next classes I am going to give you some other points which will be very useful for you. Thank you very much for your cooperation.